ಹಲೋ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ಮೀನು ಸಾರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಸಾರು ಮಾಡುವಾಗ ತೆಂಗಿನಕಾಯಿ ಯೂಸ್ ಮಾಡ್ತೀವಿ. ತೆಂಗಿನಕಾಯಿ ಹಾಕಿದ್ರೆ ಒಂಥರ ರಿಚ್ ಟೇಸ್ಟ್ ಬರುತ್ತೆ. ಆದರೆ ಅದಕ್ಕಿಂತಲೂ ರುಚಿಯಾಗಿ ತೆಂಗಿನಕಾಯಿ ಇಲ್ಲದೆ ಸೂಪರ್ ಆಗಿ ಮೀನು ಸಾರು ಮಾಡಬಹುದು. ಅದನ್ನೇ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಇಲ್ಲಿ ನಾನು ಬೂತಾಯಿ ಮೀನು ತೆಗೆದುಕೊಂಡಿದ್ದೇನೆ. ನೀವು ಬೇರೆ ಯಾವ ಮೀನನ್ನಾದರೂ ಯೂಸ್ ಮಾಡಬಹುದು. ಇದೇ ಪ್ರೊಸೀಜರ್ ಫಾಲೋ ಮಾಡಿದರೆ ಸಾಕು. ಮೊದಲಿಗೆ ನಾನು ಇಲ್ಲಿ ಒಂದು 10 ರಿಂದ 15 ಸಣ್ಣ ಮೀನನ್ನು ತೆಗೆದುಕೊಂಡಿದ್ದೇನೆ. ಈಗ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ. ಎಲ್ಲ ಮೀನನ್ನು ಕಟ್ ಮಾಡಿದ ಮೇಲೆ ಚೆನ್ನಾಗಿ ತೊಳೆಯಿರಿ. ಮೀನು ಸಾರಿಗೆ ಬೇಕಾಗಿರುವ ಮಸಾಲೆ ತಯಾರಿಸೋಣ. ನಾನಿಲ್ಲಿ ಮೆಣಸಿನಕಾಯಿ ಪುಡಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದು ನಾವು ಮನೆಯಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟದ್ದು. ನೀವು ಬೇಕಂದ್ರೆ ಒಣ ಮೆಣಸಿನಕಾಯಿಯನ್ನು ಕೂಡ ಯೂಸ್ ಮಾಡಬಹುದು. ಇಲ್ಲಿ ನಾನು ಸುಮಾರು 4 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ, ಅಥವಾ 12 ರಿಂದ 15 ಮೆಣಸಿನಕಾಯಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಲಿಂಬೆ ಗಾತ್ರದ ಹುಣಸೆ ಹುಳಿ, 5 ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ. ಇವಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಮಸಾಲೆ ಸ್ಮೂತ್ ಆಗಿ ರುಬ್ಬಬೇಕು, ಇಲ್ಲ ಅಂದರೆ ಸಾರು ಮಾಡಿದಾಗ ನೀರು ಬೇರ್ಪಟ್ಟು ಕಾಣಿಸುತ್ತದೆ. ಈಗ ನಾನು 1 ಈರುಳ್ಳಿ, 1 ಟೊಮೆಟೊ ಮತ್ತು ಸ್ವಲ್ಪ ಬೇವಿನ ಸೊಪ್ಪನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಈಗ ಬಾಣಲೆಗೆ ಸುಮಾರು 3 ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಿ. ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಉಪ್ಪು ಸೇರಿಸ್ತಾ ಇದ್ದೇನೆ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಚೆನ್ನಾಗಿ ಕಲಸಿ. ಸಾರು ಸ್ವಲ್ಪ ದಪ್ಪವಾಗಿರಬೇಕು, ತುಂಬ ತೆಳುವಾಗಿರಬಾರದು. ಈಗ ಇದನ್ನು ಸುಮಾರು 5 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಈಗ ಮೀನನ್ನು ಹಾಕ್ತಾ ಇದ್ದೇನೆ. ಮೀನನ್ನು ಹಾಕಿದ ನಂತರ ಹೆಚ್ಚು ಸಮಯ ಬೇಯಿಸಬೇಡಿ. 1 ರಿಂದ 2 ನಿಮಿಷ
ಹೈ ಫ್ಲೇಮ್ನಲ್ಲಿ ಕುದಿಸಿದ್ರೆ ಸಾಕು. ಮೀನು ಬೇಗ ಕುಕ್ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಬೇವಿನ ಸೊಪ್ಪು ಹಾಕಿದ್ರೆ ಒಳ್ಳೆಯ ಪರಿಮಳ ಬರುತ್ತೆ. ಈಗ ನಮ್ಮ ಟೇಸ್ಟಿ ಮೀನು ಸಾರು ರೆಡಿ. ನೋಡಿ, ಸ್ಮೆಲ್ ಕೂಡ ಸೂಪರ್ ಆಗಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ಬಾಯ್ಲ್ಡ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ವೈಟ್ ರೈಸ್, ನೀರು ದೋಸೆ, ಕಡುಬು ಜೊತೆ ಕೂಡ ತುಂಬ ಟೇಸ್ಟಿ. ಅಷ್ಟೇ ಗೈಸ್, ಇವತ್ತಿನ ಈ ವಿಡಿಯೋ ಇಲ್ಲಿ ಮುಕ್ತಾಯವಾಗುತ್ತಿದೆ. ನೀವಿನ್ನೂ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಹೈಪ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು.